ಪತ್ರಿಕಾಗೋಷ್ಠಿಯ ಉದ್ದೇಶ ನಾವು ಚಾಮರಾಜ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳು ಮತ್ತು ಮೈಸೂರು ನಗರ ಎಸ್ಸಿ ವಿಭಾಗದ ಅಧ್ಯಕ್ಷರು ರಮೇಶ್ ಅವರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಿಶಾಂತ್ ರವರು, ಹಾಗೆ ನಮ್ಮ ವಾರ್ಡನ್ ಅಧ್ಯಕ್ಷರುಗಳೆಲ್ಲ ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲಿ ನಿಮ್ಮ ಮುಖಾಂತರ ಏನು ನಮ್ಮ ಕ್ಷೇತ್ರದ ಸುಶ್ರುತ್ ಗೌಡ, ಡಾಕ್ಟರ್ ಸುಶ್ರುತ್ ಗೌಡ ಅನ್ನುವಂಥವರು ನಮ್ಮ ಶಾಸಕರ ಮೇಲೆ ಸಲ್ಲದ ಆರೋಪಗಳನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ. ನಮ್ಮ ಶಾಸಕರು ಏನೆಲ್ಲ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅಂತೇಳಿ ಅವ್ರಿಗೇನಾದ್ರು ಗೊತ್ತಾಗಬೇಕಾದ್ರೆ ನಮ್ಮ ಜೊತೆ ಅವರು ಬರಬೇಕು. ಒಂದು ದಿವಸ ನಮ್ಮ ಸ್ಕೂಟರ್ಗಳಲ್ಲಿ ಕೂತ್ಕೊಂಡು ಅಥವಾ ನಮ್ಮ ಕಾರ್ಯಕರ್ತರ ಸ್ಕೂಟರ್ಗಳಲ್ಲಿ ಕೂತ್ಕೊಂಡು ಸುಶ್ರುತ್ ಗೌಡರು ಮತ್ತು ಅವ್ರ ಸ್ನೇಹಿತರು ನಮ್ಮ ಜೊತೆ ಬಂದ್ಬಿಟ್ರೆ ಏನೆಲ್ಲ ಅನುದಾನಗಳನ್ನು ನಮ್ಮ ಸರ್ಕಾರದಿಂದ ತಂದಿದ್ದಾರೆ, ಅನುದಾನಗಳಲ್ಲಿ ಎಷ್ಟು ಕೆಲಸಗಳಾಗ್ತಾ ಇದೆ ಅನ್ನೋದನ್ನು ಅವ್ರಿಗೆ ಹೇಳ್ತೀವಿ. ಯಾಕಂದರೆ ಸುಶ್ರುತ್ ಗೌಡರಿಗೆ ನಮ್ಮ ಕ್ಷೇತ್ರದ ಬೀದಿಗಳ ಹೆಸರೇ ಕೂಡ ಗೊತ್ತಿಲ್ಲ. ಯಾವ್ಯಾವ ಬೀದಿಗಳಲ್ಲಿ ಏನು ಕೆಲಸ ಆಗಬೇಕು, ಯಾವ್ಯಾವ ಬೀದಿಗಳಿದೆ, ಆ ಬೀದಿಗಳ ಹೆಸರುಗಳೇನು ಅಂತೇಳಿ, ಎಷ್ಟು ವಾರ್ಡ್ಗಳು ಬರುತ್ತೆ ಅನ್ನೋದೇನು ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಚಾಮರಾಜ ಕ್ಷೇತ್ರದ ಶಾಸಕರ ವಿರುದ್ಧ ಹೇಳಿಕೆಗಳನ್ನು ನೀಡಿರುವಂಥ ಡಾಕ್ಟರ್ ಸುಶ್ರುತ್ ಗೌಡ ಇವರು ನಮ್ಮ ಪಕ್ಷದಲ್ಲೇ ಇದ್ದವರು. ನಮ್ಮ ಪಕ್ಷದಲ್ಲೇ ನಮಗೆ MLA ಟಿಕೆಟ್ ಕೊಡಿ, ಆಮೇಲೆ MP ಕೊಡಿ ಅಂತೇಳಿ ಕೇಳಿದಂಥ ಮಹಾನ್ ವ್ಯಕ್ತಿ ಇವತ್ತು ಆ ಹೊಟ್ಟೆ ಕಿಚ್ಚಿಗೆ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಹರೀಶ್ ಗೌಡ್ರವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿರೋದು. ಸುಶ್ರುತ್ ಗೌಡ್ರೆ ತಮ್ಮ ಉಳುಕನ್ನು ನಿನ್ನೆ ಮಾಧ್ಯಮ ಹೇಳಿಕೆ ಕೊಟ್ಟು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೀವಿ. ನೀವೇನು ಮಾಡಿದ್ದೀರಾ? ನೀವೇನು MLA ಆಗಿದ್ದೀರಾ, MP ಆಗಿದ್ದೀರಾ, MLC ಆಗಿದ್ದೀರಾ? ಆದರೂ ಸಹ ತಮ್ಮ ಉಳುಕನ್ನು ಇಟ್ಕೊಂಡು ಇವತ್ತು ನಮ್ಮ ಶಾಸಕರ ವಿರುದ್ಧ ಹೇಳಿಕೆ ಕೊಟ್ಟರೆ, ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ನಾವು ನೋಡಿದ್ದೇವೆ MLAಗಳನ್ನ, ಏನೇನು ಕೆಲಸ ಆಗಿದೆ ಎಲ್ಲ ನಮ್ಗೆ ಗೊತ್ತಿದೆ. ಆದರೆ ಈ ಇಂದಿನ ಶಾಸಕರು ಶ್ರೀಯುತ ಹರೀಶ್ ಗೌಡ್ರವರು ಅವ್ರು ಗೆದ್ದ ಮೇಲೆ, ಅವ್ರು ಗೆಲ್ಲೋದಕ್ಕೆ ಮುಂಚೆನೇ ಇಂಡಿಪೆಂಡೆಂಟ್ ನಿಂತು ಜನರ ಹತ್ತಿರ ಕೋವಿಡ್ ಬಂದ ಸಂದರ್ಭದಲ್ಲಿ ಯಾರೂ ಸಹ ಯಾವುದೇ MP ಆಗಲಿ, MLAಗಳಾಗಲಿ, MLCಗಳಾಗಲಿ ಆ ಥರ ಕೆಲಸಗಳನ್ನು ಮಾಡಿಲ್ಲ. ತಾವೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ನೀಡಿದಂಥ ಚಾಮರಾಜ ಕ್ಷೇತ್ರದ ಪ್ರತಿ ವಾರ್ಡ್ಗೂ, ಪ್ರತಿ ಗಲ್ಲಿಗಳನ್ನು ಸುತ್ತಿ ಅವರು ಆಹಾರದ ಕಿಟ್ಗಳನ್ನು ಕೊಡುವಂಥದ್ದು ನಾವು ಅವ್ರ ಜೊತೆ ಸೇರಿ ಕೊಟ್ಟಿರುವಂಥದ್ದು ಕಣ್ಣಲ್ಲಿ ನೋಡಿದ್ದೇವೆ. ಇವತ್ತು ಅದು ಸತ್ಯ. ನಿಮ್ಮ ಮಾಧ್ಯಮದಲ್ಲಿ ಅನೇಕ ಮಾಧ್ಯಮಗಳು ಬಂದಿದೆ. ಆದರೂ ಸಹ ಇಂಡಿಪೆಂಡೆಂಟ್ ನಿಂತು ಅನೇಕ ವೋಟ್ಗಳನ್ನು ತೆಗೆದುಕೊಂಡಂಥವರು ಈ ಸಲ ಕಾಂಗ್ರೆಸ್ ಪಕ್ಷ ಅವರ ಕಾರ್ಯವೈಖರಿಯನ್ನು ನೋಡಿ ಅವರಿಗೆ ಸೀಟನ್ನು ಕೊಟ್ಟು ಇವತ್ತು MLA ಆಗಿದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ಸುಶ್ರುತ್ ಗೌಡ್ರಿಗೆ ಆಗ್ತಾಯಿಲ್ಲ. ಇಲ್ಲ, ಏನು ನಮ್ಮ ಮಾನ್ಯ ಶಾಸಕರಾದಂಥ ಹರೀಶ್ ಗೌಡ್ರ ಬಗ್ಗೆ ಸುಶ್ರುತ್ ಗೌಡರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಅಧಿಕ ಪ್ರಸಂಗದಲ್ಲಿ ಮಾತನಾಡಿದ್ದಾರೆ. ಇನ್ನೂ ಅವರು ಅಲ್ಲಿ ನೆಲೆನೇ ಊರಿಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದಂಥ ಕಾಂಗ್ರೆಸ್ಗೂ ಕೂಡ ಬಂದು ಇನ್ನೂ ನೆಲೆ ಊರಿರಲಿಲ್ಲ. ಅವರು ಬರೋಂಥ ಉದ್ದೇಶ ಬರೀ ಬಿಸ್ನೆಸ್ ಅಂತಲ್ಲ, ಅಂದರೆ ಏನೋ ಆದಾಯ ಸಿಗುತ್ತಾ, ಅವಕಾಶ ಸಿಗುತ್ತಾ ಅನ್ನೋ ರೀತಿಯಲ್ಲಿ ಅವರೆಲ್ಲ ಬರೋಂಥ ಉದ್ದೇಶ. ಅದು ನಿಮಗೂ ಗೊತ್ತಿದೆ. ಅದು ಮಾಧ್ಯಮದವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಬಂದರು, ಒಂದಷ್ಟು ಆಟ ಆಡ್ಕೊಂಡ್ರು. ಇಲ್ಲಿ ಯಾವಾಗ ನಮ್ಮ ಹರೀಶ್ ಗೌಡ್ರಿಗೆ ಟಿಕೆಟ್ ಆಯಿತು, ಕಾಂಗ್ರೆಸ್ ಪಕ್ಷ ಬಲವಾಗಿದೆ ಅಂತ ಗೊತ್ತಾಯಿತು, ಆವಾಗ ಇರ್ತಕ್ಕಂಥವ್ರು BJPಗೆ ಹೋದರು. ಅಲ್ಲಿ ಇನ್ನೂ ಅವ್ರಿಗೆ ಸೀಟೇ ಸಿಕ್ಕಿಲ್ಲ. ಕುತ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಸೀಟೇ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿ. ಏನೋ ಆಗಲೇ ಅವರು ನಾನು MLA ಆಗಿಬಿಟ್ಟೆ, ಮುಂದಿನ MLA ನಾನೇ ಅನ್ನೋ ರೀತಿಯಲ್ಲಿ ನಮ್ಮ ಹರೀಶ್ ಗೌಡ್ರ ಬಗ್ಗೆ ತುಂಬ ಟೀಕೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆ BJPಲಿ ಇವ್ರ ಬಗ್ಗೆ ಯಾರೂ ಕೂಡ ಒಂದು ಒಳ್ಳೆ ಮಾತು ಆಡೂ ಇಲ್ಲ. ಇವ್ರನ್ನ ಲೀಡ್ರು ಅಂತ ಒಪ್ಕೊಂಡಿಲ್ಲ. ನಿಜಕ್ಕೂ ಭಾಳ ಒಂದು ಇನ್ನೂ ಅವರು BJPಲಿ ಏಕಳ ಅಂತ ಒಂದು ವ್ಯವಸ್ಥೆ ಇಲ್ಲ ಅವರು. ಆದರೂ ಕೂಡ ನಮ್ಮ ಶಾಸಕರ ಬಗ್ಗೆ ಇಲ್ಲ ಸಲದ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಹರೀಶ್ ಗೌಡರು ಈ ಭಾಗದಲ್ಲಿ ಎಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ, ಎಷ್ಟು ಅನುದಾನಗಳು ತಗೊಂಡಿದ್ದಾರೆ ಮತ್ತು ಸ್ವಂತ ಖರ್ಚು